ನಮಸ್ತೆ ಎಲ್ಲರಿಗೂ. ಅರ್ಥಶಾಸ್ತ್ರಕ್ಕೆ ಗಣಿತಶಾಸ್ತ್ರ ಮಾತೃಕೆಗಳು ಎಂಬತಕ್ಕಂಥ 3ನೇ ಸೆಮಿಸ್ಟರ್ BA ಅವರಿಗಿರ್ತಕ್ಕಂಥ ಸಿಲೆಬಸ್ಸು NEP DSC 6ಅಲ್ಲಿ. ಇದರಲ್ಲಿ ಮಾತೃಕೆಗಳ ಸಂಕಲನ ಮತ್ತು ವ್ಯವಕಲನವನ್ನು ಹೇಗೆ ಮಾಡೋದು, ಮಾತೃಕೆಗಳಂದರೆ ಏನು, ಮಾತೃಕೆಗಳ ಕ್ರಮ ಅಂದರೆ ಏನು, ಅದು ಹೇಗೆ ನಾವು ಅರ್ಥ ಮಾಡ್ಕೊಳ್ಳೋದು ಅನ್ನೋದನ್ನು ಇವತ್ತಿನ ತರಗತಿಯಲ್ಲಿ ನಾವು ನೋಡೋಣ. ಮೊದಲಿಗೆ ಮಾತೃಕೆಗಳು. ಸರಳ ರೇಖಾ ಸಮೀಕರಣಗಳನ್ನು ಪರಿಹರಿಸಲು ತುಂಬ ಹಿಂದಿನ ಕಾಲದಿಂದಲೂ ಮಾತೃಕೆಗಳನ್ನು ಗಣಿತಶಾಸ್ತ್ರದಲ್ಲಿ ಬಳಸಲಾಗುತ್ತಿದೆ. ಜೇಮ್ಸ್ ಜೋಸೆಫ್ ಸಿಲ್ವೆಸ್ಟರ್ 1850ರಲ್ಲಿ ಮ್ಯಾಟ್ರಿಕ್ಸ್ ಎಂಬ ಪದವನ್ನು ಮೊದಲಿಗೆ ಬಳಸಿದವನಾಗಿದ್ದಾನೆ. 1858ರಲ್ಲಿ ಇಂಗ್ಲಿಷ್ ಗಣಿತಶಾಸ್ತ್ರಜ್ಞನಾದ ಆರ್ಥರ್ ಕೆಲೆ ಮಾತೃಕೆ ಸಿದ್ಧಾಂತಕ್ಕೆ ಸಂಬಂಧಿಸಿದ ಕೃತಿಯನ್ನು ರಚಿಸ್ತಾನೆ. ಸಂಖ್ಯೆಗಳು ಅಥವಾ ಗಣಿತೀಯ ಅಂಶಗಳನ್ನು ಕಂಬ ಮತ್ತು ಅಡ್ಡಸಾಲುಗಳಲ್ಲಿ ಆಯತಾಕಾರದಲ್ಲಿ ವ್ಯಕ್ತಪಡಿಸುವುದನ್ನು ನಾವು ಮಾತೃಕೆ ಅಂತ ಕರಿತೇವೆ. ಈಗ ಮೇಲ್ಗಡೆ ಸ್ಕ್ರೀನಲ್ಲಿ ಕಾಣ್ತಿರೋ ಹಾಗೆ ಇದರ ಪರಿಚಯ ಮತ್ತು ಮಾತೃಕೆ ಅಂದರೆ ಏನು ಅನ್ನೋದನ್ನು ನಾವೀಗ ನೋಡಿದ್ವಿ. ಸಂಖ್ಯೆಗಳು ಈಗ 1, 2, 3, 4 ಸ್ವಾಭಾವಿಕ ಸಂಖ್ಯೆಗಳಾಗಿರ್ಬೋದು. ಅವುಗಳನ್ನು ಗಣಿತೀಯ ಅಂಶಗಳು ಅಂತ ಕರಿತೇವೆ ಅಥವಾ ಗಣಿತೀಯ ಅಂಶಗಳು. ಇವುಗಳನ್ನು ಕಂಬಸಾಲು ಮತ್ತು ಅಡ್ಡಸಾಲುಗಳಲ್ಲಿ ಆಯತಾಕಾರದಲ್ಲಿ ಆಗಿರ್ಬೋದು, ಚೌಕಾಕಾರದಲ್ಲಾಗಿರ್ಬೋದು ಅದನ್ನು ವ್ಯಕ್ತಪಡಿಸ್ತೀವಿ. ಅದು ಮಾತೃಕೆಗಳ ರೂಪದಲ್ಲಿರುತ್ತೆ. ಇದನ್ನೇ ನಾವು ಮಾತೃಕೆಗಳು ಅಂತ ಕರಿತೇವೆ. ನೆಕ್ಸ್ಟ್ ನೋಡೋದಾದರೆ ಈಗ ಸ್ಕ್ರೀನ್ ಮೇಲೆ ಕಾಣಿಸ್ತಿದೆ ಮಾತೃಕೆಯ ಕ್ರಮ, ಆರ್ಡರ್ ಆಫ್ ದ ಮ್ಯಾಟ್ರಿಕ್ಸ್. ಮಾತೃಕೆಯ ಕ್ರಮ ಅಂದ್ರೇನು? ಈಗ ಒಂದು ಮಾತೃಕೆ ಅಂದರೆ ಏನು ಅಂತ ನೋಡಿದ್ವಿ. ಮಾತೃಕೆಯ ಕ್ರಮ ಒಂದು ಮಾತೃಕೆಯ ಅಡ್ಡಸಾಲು ಮತ್ತು ಕಂಬಸಾಲುಗಳ ಸಂಖ್ಯೆಗೆ ಮಾತೃಕೆಯ ಕ್ರಮ ಅಥವಾ ಆಯಕಟ್ಟು ಎನ್ನಲಾಗುತ್ತದೆ. ಒಂದು ಮಾತೃಕೆಯು m ಸಂಖ್ಯೆಯ ಅಡ್ಡಸಾಲು ಮತ್ತು n ಸಂಖ್ಯೆಯ ಕಂಬಸಾಲುಗಳನ್ನು ಒಳಗೊಂಡಿದ್ರೆ ಅದನ್ನು m×n ಮಾತೃಕೆ, m×n ಮ್ಯಾಟ್ರಿಕ್ಸ್ ರೀಡ್ ಆ್ಯಸ್ m/n ಮ್ಯಾಟ್ರಿಕ್ಸ್ ಅಂತ ನಾವು ಕರಿತೇವೆ. ಮಾತೃಕೆಗಳನ್ನು ಚೌಕಾವರ್ಣದೊಳಗೆ ವ್ಯಕ್ತಪಡಿಸಲಾಗುತ್ತೆ. ಅಂದರೆ ಅಡ್ಡಸಾಲು ಮತ್ತು ಕಂಬಸಾಲುಗಳನ್ನು ಸಂಖ್ಯೆಗಳನ್ನಾಗಿ ಬರೆದ್ಬಿಟ್ಟು ಅದರ ಸಂಖ್ಯೆಗಳ ಸುತ್ತಲೂ ನಾವು ಬಾಕ್ಸನ್ನು ಹಾಕ್ತೀವಿ, ಚೌಕಾವರ್ಣವನ್ನು ಅದಕ್ಕೆ ಹಾಕ್ತೇವೆ. ಅದನ್ನೇ ನಾವು ಚೌಕ ಮಾತೃಕೆ ಅಂತ ಕರಿತೇವೆ. ಮುಂದೆ ಇದೆ ಸ್ಕ್ವೇರ್ ಮ್ಯಾಟ್ರಿಕ್ಸ್. ಚೌಕ ಮಾತೃಕೆ ಅಂದರೆ ಒಂದು ಮಾತೃಕೆಯ ಅಡ್ಡಸಾಲು ಮತ್ತು ಕಂಬಸಾಲುಗಳ ಸಂಖ್ಯೆ ಸಮನಾಗಿದ್ದರೆ, ಅಡ್ಡಸಾಲುಗಳು ಎಷ್ಟಿರ್ತವೋ ಕಂಬಸಾಲುಗಳು ಸಹ ಅಷ್ಟೇ ಆಗಿದ್ದರೆ 2×2 ಮ್ಯಾಟ್ರಿಕ್ಸ್ ಮುಂದೆ ಬರುತ್ತೆ. ಅದು ಆ ರೀತಿ ಎರಡೂ ಸಹ ಸಮ ಆಗಿದ್ದರೆ ಅದನ್ನು ಚೌಕ ಮಾತೃಕೆ ಅಂತ ಕರಿತೇವೆ. ಉದಾಹರಣೆಗೆ ನೋಡ್ಬೋದು 2×2 ಮ್ಯಾಟ್ರಿಕ್ಸ್, 2 ಅಡ್ಡಸಾಲು ಮತ್ತು 2 ಕಂಬಸಾಲುಗಳನ್ನು ಹೊಂದಿರತಕ್ಕಂಥ ಮಾತೃಕೆ. 3×3 ಮ್ಯಾಟ್ರಿಕ್ಸ್, 3 ಅಡ್ಡಸಾಲು ಮತ್ತು 3 ಕಂಬಸಾಲುಗಳನ್ನು ಹೊಂದಿರತಕ್ಕಂಥ ಮಾತೃಕೆ. ಇದಕ್ಕೆ ಉದಾಹರಣೆ ನೋಡೋದಾದರೆ 2×2 ಮ್ಯಾಟ್ರಿಕ್ಸ್ A=2×2 ಮ್ಯಾಟ್ರಿಕ್ಸ್ ಹೇಗಿರುತ್ತೆ? A=1 3 5 7 ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅಂತ ಇದನ್ನು ಕರಿತೀವಿ, ಚೌಕ ಮಾತೃಕೆ. ಹಾಗೆಯೇ 2×3 ಮಾತೃಕೆಗಳು ಹೀಗೂ ಇರ್ತವೆ, ಬರೀ ಚೌಕಾಕಾರದಲ್ಲಿ ಅಷ್ಟೇ ಇರೋದಿಲ್ಲ, ಇದು ಆಯತಾಕಾರ ಕೂಡ ಆಗುತ್ತೆ. ಎರಡನೇದು 2×3 ಮಾತೃಕೆ. B=2 4 6 1 2 3. ನೆಕ್ಸ್ಟ್ 3×3 ಮ್ಯಾಟ್ರಿಕ್ಸ್ A=0 -1 3 4 5 -2 1 3 5 ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅಂತ ಇದನ್ನು ಕರಿತೀವಿ. 2×2 ಮ್ಯಾಟ್ರಿಕ್ಸ್, 3×3 ಮ್ಯಾಟ್ರಿಕ್ಸ್, 4×4 ಮ್ಯಾಟ್ರಿಕ್ಸ್, ಹೀಗೆ ಇದನ್ನು ಚೌಕ ಮಾತೃಕೆ ಅಂತ ಅದನ್ನು ಹಾಗೆ ರೀತಿ ಕರಿತೀವಿ. 3×2 ಮ್ಯಾಟ್ರಿಕ್ಸ್ P=1 4 2 0 -3 5. ನೆಕ್ಸ್ಟ್ ಮಾತೃಕೆಗಳ ಸಂಕಲನ, ಅಡಿಷನ್ ಆಫ್ ಮ್ಯಾಟ್ರಿಸಸ್. ಮಾತೃಕೆಗಳ ಸಂಕಲನ ಅಂದ್ರೇನು? ಎರಡು ಮಾತೃಕೆಗಳು ಆಬ್ವಿಯಸ್ಲಿ ಇದ್ದೇ ಇರುತ್ತೆ. ಸಂಕಲನ ಮಾಡಬೇಕಂದ್ರೆ ಒಂದೇ ಮಾತೃಕೆಯಿಂದ ನಾವು ಮಾಡಲಿಕ್ಕೆ ಬರೋದಿಲ್ಲ. ಸೊ 2 ಮಾತೃಕೆಗಳ ಅಡ್ಡಸಾಲುಗಳು ಮತ್ತು ಕಂಬಸಾಲುಗಳು ಸಮನಾಗಿದ್ದಾಗ, 2 ಇರಲೇಬೇಕು, ಕಂಪಲ್ಸರಿ ಇದು, ಮಾತ್ರ ಅವುಗಳ ಕೂಡಿಸುವಿಕೆ ಮತ್ತು ಕಳೆಯುವಿಕೆ, ಬರೀ ಸಂಕಲನ ಅಷ್ಟೇ ಅಲ್ಲ ವ್ಯವಕಲನ ಕೂಡ ಇದರಿಂದ ಸಾಧ್ಯ ಆಗುತ್ತೆ. ಮೈನಸ್ ಇದ್ದರೆ ವ್ಯವಕಲನ ಮಾಡ್ತೀವಿ, ಪ್ಲಸ್ ಇದ್ದರೆ ಸಂಕಲನ ಮಾಡ್ತೀವಿ. ಒಂದು ಉದಾಹರಣೆಯನ್ನು ಕೊಟ್ಟಿದ್ದಾರೆ. A=1 3 5 7 ಮತ್ತು B=1 2 3 4 ಆದಾಗ A+B ಅನ್ನು ಕಂಡುಹಿಡೀರಿ. ಅಂದರೆ ಸಂಕಲನ ಅಂತ ಇಲ್ಲೇ ಗೊತ್ತಾಗುತ್ತೆ. +B ಅಂತ ಕೊಟ್ಟಿದ್ದಾರೆ ಅವರು. A+B ಅಂದರೆ ಅವೆರಡು ಸಂಖ್ಯೆಗಳನ್ನ ಬಿಟ್ಬಿಟ್ಟು A+B ಕಂಡುಹಿಡಿಯೋಕೆ ಕೇಳಿದಾಗ ನಾವು ಮೊದಲಿಗೆ A+B ಅನ್ನು ಬರ್ಕೊಳ್ತೀವಿ. ಎ ಅಲ್ಲಿ ಮಾತೃಕೆಯಲ್ಲಿ ಏನು ಕೊಟ್ಟಿದ್ದಾರೆ? 1 3 5 7, ಮಧ್ಯದಲ್ಲಿ ಪ್ಲಸ್ ಚಿಹ್ನೆ, ನೆಕ್ಸ್ಟ್ 1 2 3 4 ಇವೆರಡು ಮಾತೃಕೆಗಳನ್ನ ಕೂಡಬೇಕು ಅಂತ ಪ್ಲಸ್ ಹಾಕೊಂಡಿದ್ವಿ. ನೆಕ್ಸ್ಟ್
ಎನಲ್ಲಿರುವಂಥ ಮೊದಲನೇ ಮ್ಯಾಟ್ರಿಕ್ಸ್ನ ಸಂಖ್ಯೆಯನ್ನು ಬಿನಲ್ಲಿರುವಂಥ ಮೊದಲನೇ ಮ್ಯಾಟ್ರಿಕ್ಸ್ ಸಂಖ್ಯೆನ 1 ಇದೆ, ಈ ಕಡೆನೂ 1 ಇದೆ, 1 + 1. ನೆಕ್ಸ್ಟ್ ಎನಲ್ಲಿ ಇರುವಂಥ ಎರಡನೇ ಮ್ಯಾಟ್ರಿಕ್ಸ್ ಸಂಖ್ಯೆನ ಬಿನಲ್ಲಿರುವಂಥ ಎರಡನೇ ಮ್ಯಾಟ್ರಿಕ್ಸ್ ಸಂಖ್ಯೆನ 3 + 2, 5 + 3, 7 + 4. ಇದು ಆಬ್ವಿಯಸ್ಲಿ ರಿಯಲಿ ಸಿಂಪಲ್ ಆಗಿದೆ. ಜಸ್ಟ್ ಹೇಳ್ತಿದ್ದಂಗೆ ಅರ್ಥ ಆಗುತ್ತೆ. ಇದಕ್ಕೆಲ್ಲ 5 ಮಾರ್ಕ್ಸ್ ಕ್ವಶನ್ ಇದು. ಆರಾಮಾಗಿ ತೆಗಿಬೋದು 5 ಮಾರ್ಕ್ಸ್. ನೆಕ್ಸ್ಟ್ ಅದನ್ನು ಕೂಡಿದರೆ 2 ಮಾತೃಕೆಗಳನ್ನ ಕೊಡ್ತಾರೆ. ಕೂಡಿದರೆ ನಮಗೆ ಒಂದೇ ಒಂದು ಮ್ಯಾಟ್ರಿಕ್ಸ್ ಸಿಗುತ್ತೆ. A + B = 2, 5, 8, 11. ಅದೆಷ್ಟು ಸಿಂಪಲ್ ಆಗಿದೆ, ಅದು ಜಸ್ಟ್ ಹೇಳಿದ್ರೇ ಅರ್ಥ ಆಗುತ್ತೆ. ಇದು ಮ್ಯಾಥಮೆಟಿಕ್ಸ್ ಅಂತ ಅನಿಸೋದೇ ಇಲ್ಲ. ಚಿಕ್ಕ ಮಕ್ಕಳದು ಸಂಕಲನ ವ್ಯವಕಲನ ಇದ್ದಂಗಿದೆ. ಇದೇ ರೀತಿ ನೆಕ್ಸ್ಟ್ ವ್ಯವಕಲನ ಕೂಡ ಬರುತ್ತೆ, ನೋಡೋಣ ಅದನ್ನು. ಈಗ ಉದಾಹರಣೆಯನ್ನು ಏನು ನೋಡಿದ್ವಿ ಅದೇ ರೀತಿ ಒಂದು ಲೆಕ್ಕವನ್ನು ಕೊಟ್ಟಿದ್ದಾರೆ ಅವರು. P = 2 - 4 6 1 - 2 3 ಮತ್ತು Q = -3 2 0 2 - 4 3. ಆದರೆ P + Q ಅನ್ನು ಕಂಡುಹಿಡೀರಿ ಅಂತ. P ಮತ್ತು Q ಮ್ಯಾಟ್ರಿಕ್ಸನ್ನು ಕೊಟ್ಟಿದ್ದಾರೆ, ಎರಡು ಮ್ಯಾಟ್ರಿಕ್ಸನ್ನು. ಇವೆರಡನ್ನು ಕಂಡುಹಿಡೀರಿ ಅಂತ. ಆಬ್ವಿಯಸ್ಲಿ ಅದು ಹಿಂದೆಗಡೆ ಹೇಗೆ ಬರ್ಕೊಂಡ್ವಿ ಹಾಗೆಯೇ P + Q = ಕೂಡೋದು ಅಂದರೆ ಅವೆರಡನ್ನು ಸೇರಿಸೋದು ಅಷ್ಟೇ. ಏನು ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾರೆ ಅದನ್ನು ಮೊದಲನೇ ಸ್ಟೆಪ್ಪಲ್ಲಿ ನಾವು ಬರ್ಕೋತೀವಿ. 2 - 4 6 1 - 2 3 + -3 2 0 2 - 4 3. ಇದನ್ನು ಮೊದಲನೇ ಸ್ಟೆಪ್ಪು P + Q ಮಾತ್ರ ಬರ್ಕೊಳ್ತೀವಿ. ಇನ್ನು ಮ್ಯಾಟ್ರಿಕ್ಸ್ ಏನಿದೆ ಅದನ್ನು ಸೇಮ್ ಬರ್ಕೊಳ್ತೀವಿ, ಎರಡರ ಮಧ್ಯೆ ಪ್ಲಸ್ ಚಿಹ್ನೆಯನ್ನು ಹಾಕ್ತೀವಿ. ಇನ್ನು ಕೆಳಗಡೆ ಸ್ಟೆಪ್ ನೋಡೋದಾದರೆ 2 + -3 ಅಂದರೆ ಪ್ಲಸ್ ಇಂಟು ಮೈನಸ್ ಆಗುತ್ತೆ. ಸೊ 2 - 3 ಅವರು ಡೈರೆಕ್ಟಾಗಿ ಬರೆದಿದ್ದಾರೆ. ನೆಕ್ಸ್ಟ್ -4 + 2, 6 + 0, 1 + 2, -2 ಪ್ಲಸ್ ಇಂಟು -4, 3 + 3. ಇನ್ನು ಲಾಸ್ಟ್ ಸ್ಟೆಪ್ಪಿಗೆ ಬರೋದಾದರೆ P + Q = ಡೈರೆಕ್ಟ್ ಆನ್ಸರೇ ಬರೆದಿದ್ದಾರೆ ಅವರು. 2 - 3 ಅಂದರೆ -3ನಲ್ಲಿ 2ನ ಕಳೆದ್ರೆ -1, -4 + 2 ಅಂದರೆ -4ಅಲ್ಲಿ 2ನ ಕಳೆದ್ರೆ -2, 6 + 0 ಅಂದರೆ 6 ಆ್ಯಂಡ್ 1 + 2 ಅಂದರೆ 3 ಆ್ಯಂಡ್ -2 -4 ಅಂದರೆ ಎರಡನ್ನು ಕೂಡ್ತೀವಿ ಬಟ್ ಮೈನಸ್ ಚಿಹ್ನೆನೇ ಹಾಕ್ತೀವಿ. 4 + 2 ಅಂದರೆ 6 ಆಗುತ್ತೆ. -2 -4 ಒಂದೇ ರೀತಿ ಚಿಹ್ನೆ ಇದ್ದಾಗ ಕೂಡ್ತೀವಿ, ಆದರೆ ಮೈನಸ್ ಚಿಹ್ನೆನೇ ಹಾಕ್ತೀವಿ. +2 + 4 ಇದ್ದಾಗಲೂ ಕೂಡ 6 ಆನ್ಸರ್ ಬರುತ್ತೆ, ಬಟ್ ಪ್ಲಸ್ ಬರುತ್ತೆ, ನಾವು ಚಿಹ್ನೆನ ಅಲ್ಲಿ ಹಾಕೋದಿಲ್ಲ. 3 + 3 ಅಂದರೆ 6. ಇಷ್ಟೇ. ಈಗ ನೆಕ್ಸ್ಟ್ ನೋಡೋದಾದರೆ ಮಾತೃಕೆಗಳ ವ್ಯವಕಲನ. ಮಾತೃಕೆಗಳ ವ್ಯವಕಲನ ಹೇಗೆ ಮಾಡೋದು? ಈಗ ಉದಾಹರಣೆ ಕೊಟ್ಟಿದ್ದಾರೆ ಒಂದು. ಸೇಮ್ ನಾವು ಸಂಕಲನವನ್ನು ಹೇಗೆ ಮಾಡಿದ್ವೋ ಅಲ್ಲಿ ಪ್ಲಸ್ ಇತ್ತು, ಇಲ್ಲಿ ಮೈನಸ್ ಇರುತ್ತೆ ಅಷ್ಟೇ. ಅದೇ ರೀತಿ ಒಂದು ಉದಾಹರಣೆಯನ್ನು ಕೊಟ್ಟಿದ್ದಾರೆ. A = 2 4 6 1 2 3 ಮತ್ತು B = 1 2 0 1 3 4. ಆದರೆ A - B ಅನ್ನು ಕಂಡುಹಿಡಿಯಿರಿ ಅಂತ. A - B ಅನ್ನು ಹಂಗೆ ಬರ್ಕೊಳ್ತೀವಿ. ಫಸ್ಟ್ ಸ್ಟೆಪ್ಪಲ್ಲಿ ಅದು ಹೇಗಿದೆಯೋ ಹಾಗೆ ಬರ್ಕೊಳ್ತೀವಿ. ಎರಡು ಮ್ಯಾಟ್ರಿಕ್ಸ್ಗಳ ನಡುವೆ ಮೈನಸ್ ಚಿಹ್ನೆಯನ್ನು ಹಾಕ್ತೀವಿ ಅಷ್ಟೇ. 2 4 6 1 2 3 -1 2 0 1 3 4. ಕೆಳಗಡೆಯಲ್ಲಿ ಅವುಗಳ ಮಧ್ಯೆ ಮೈನಸ್ ಚಿಹ್ನೆಯನ್ನು ಹಾಕ್ತೀವಿ. ಒಂದೊಂದು ಮೈನಸ್ ಇದ್ದಾಗ ಕನ್ಫ್ಯೂಸ್ ಆಗುತ್ತೆ, ಬಟ್ ಇಲ್ಲಿ ಯಾವುದೇ ಮ್ಯಾಟ್ರಿಕ್ಸ್ನ ಯಾವುದೇ ಸಂಖ್ಯೆಯಲ್ಲೂ ಮೈನಸ್ ಇಲ್ಲ. ಸೊ ನಮಗೆ ಕನ್ಫ್ಯೂಷನ್ನೇ ಇಲ್ಲ. ಸೊ 2 - 1 4 - 2 6 - 0 1 - 1 2 - 3 3 - 4 ಡೈರೆಕ್ಟಾಗಿ ಬರ್ಕೋಬೋದು. ಇಲ್ಲಿ ಯಾವುದೇ ರೀತಿ ಕನ್ಫ್ಯೂಷನ್ ಇಲ್ಲ. ಬಟ್ ಕೆಳಗಡೆ ಸ್ಟೆಪ್ಪಲ್ಲಿ ಇದೆ ಕನ್ಫ್ಯೂಷನ್. ಯಾಕಂದರೆ ಪ್ಲಸ್ಸು ಮೈನಸ್ ಇರೋದ್ರಿಂದ ಕೂಡೋದು ಕಳೆಯೋದು ಸ್ವಲ್ಪ ನಮಗೆ ಗೊತ್ತಾಗದೇ ಇರ್ಬೋದು, ಕನ್ಫ್ಯೂಸ್ ಆಗ್ಬೋದು. ಸೊ A - B = 2 - 1 ಅಂದರೆ 1, 4 - 2 ಅಂದರೆ 2, 6 - 0 ಅಂದರೆ 6 ಆ್ಯಂಡ್ 1 - 1 ಅಂದರೆ 0. ಇಲ್ಲಿ ಇವೆರಡರಲ್ಲಿ ಅಷ್ಟೇ ಕನ್ಫ್ಯೂಷನ್ ನಮಗಾಗೋದು. 2 - 3 ಅಂದರೆ +2 - 3 ಇದೆ. ಎರಡರಲ್ಲಿ 3ನ್ನು ಕಳೆಯೋಕ್ಕೆ ಬರಲ್ಲ. ಸೊ 3ರಲ್ಲಿ 2ನ್ನು ಕಳಿತೀವಿ. 3ರಲ್ಲಿ 2ನ್ನು ಕಳೆದು 3 ದೊಡ್ಡ ಸಂಖ್ಯೆ ಆಗಿರೋದ್ರಿಂದ ಅದು ಯಾವ ಚಿಹ್ನೆ ಇದೆ ಅದನ್ನು ಹಾಕ್ತೀವಿ. 3ರಲ್ಲಿ 2 ಕಳೆದ್ರೆ 1, 3 ಮೈನಸ್ ಚಿಹ್ನೆನ ಹೊಂದಿದೆ, ಸೊ -1 ಬರಿತೀವಿ. 3 - 4 ಅಂದರೆ 3ರಲ್ಲಿ 4ನ್ನು ಕಳೆಯೋಕ್ಕೆ ಬರಲ್ಲ. ಸೊ 4ರಲ್ಲಿ 3ನ್ನ ಕಳಿತೀವಿ. 4 ದೊಡ್ಡ ಸಂಖ್ಯೆ ಮೈನಸ್ ಚಿಹ್ನೆನ ಹೊಂದಿದೆ, ಸೊ ಮೈನಸ್ ಚಿಹ್ನೆನ ಹಾಕ್ತೀವಿ, -1. ಇಷ್ಟೇ.